All, welcome back to another new episode of Butterfly's Choice. In today's class, we are going to discuss about equity and debt instrument. This is one of the request video. The question was investors' perspective while making a choice between equity and debt instrument. ಈ ಕ್ವಶನ್ ಏನಂತ ಹೇಳಿದರೆ ಇನ್ವೆಸ್ಟ್ ಮಾಡುವಾಗ ಈಕ್ವಿಟಿ ಮತ್ತು ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಇನ್ವೆಸ್ಟ್ ಮಾಡುವಾಗ ಅವನು ಯಾವನ್ನ ಚೂಸ್ ಮಾಡ್ತಾನೆ ಇನ್ವೆಸ್ಟರ್, ವೆದರ್ ಈ ವಿಲ್ ಚೂಸ್ ಈಕ್ವಿಟಿ ಶೇರ್ಸ್ ಆರ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಬಾಂಡ್ಸ್, ಇನ್ಸ್ಟ್ರೂಮೆಂಟ್ಸ್, ಸರ್ಟಿಫಿಕೇಟ್ಸ್, ಇದೆಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಬರುತ್ತೆ. ಸೊ ವೆದರ್ ಈ ವಿಲ್ ಚೂಸ್ ಈಕ್ವಿಟಿ ಶೇರ್ಸ್ ಆರ್ ಡೆಟ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ ವಿಲ್ ಎಕ್ಸ್ಪೆಕ್ಟ್ ಸಮಥಿಂಗ್ ಆ್ಯಂಡ್ ಈ ವಿಲ್ ಮೇಕ್ ಎ ಇನ್ವೆಸ್ಟ್ಮೆಂಟ್ ಇನ್ ದೀಸ್ ಟು ವಿಲ್ ಮೇಕ್ ಎ ಚಾಯ್ಸ್ ಆಫ್ ಎನಿ ಒನ್. ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಇನ್ವೆಸ್ಟ್ ಮಾಡ್ತಾನೆ. ಸೊ ಬಿಫೋರ್ discussing this question, let us understand the difference between equity and debt instrument. In conclusion, we will understand whether to make investment in debt or equity instrument. Let us discuss a brief difference between debt and equity. Debt is a form of loan. Debt anta helidre enu, it is a form of loan. ಸೊ ಡೆಟ್ ಇನ್ವೆಸ್ಟ್ಮೆಂಟ್ ಜನರಲಿ ಪೇ ಇಂಟ್ರೆಸ್ಟ್. ಡೆಟ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನು ಸಿಗುತ್ತೆ, ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈ ಥರದೆಲ್ಲ ಡೆಟ್ ಇನ್ಸ್ಟ್ರೂಮೆಂಟ್ನ ಪ್ರೊವೈಡ್ ಮಾಡುತ್ತೆ. ಅವ್ರಿಗೆ ರಿಟರ್ನ್ ಏನು ಸಿಗುತ್ತೆ, ಏನು ಇಂಟ್ರೆಸ್ಟ್ ಸಿಗುತ್ತೆ. ನಾವು ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನು ಸಿಗುತ್ತೆ, ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಸೇಮ್ ವೇ ದೇ ವಿಲ್ ಆಲ್ಸೋ ಗೆಟ್ ಅ ಡೆಟ್ investors also will get a interest. The debt market is often considered less risky. Debt market is often considered less risky. ಇದರಲ್ಲಿ ರಿಸ್ಕ್ ಕಡಿಮೆ ಆಗಿರುತ್ತೆ. ಬಿಕಾಸ್ ನೀವು ಇನ್ವೆಸ್ಟ್ ಮಾಡ್ತೀರಾ, ಅದಕ್ಕೆ ರಿಟರ್ನ್ ಸಿಗುತ್ತೆ, ರಿಸ್ಕ್ ಏನೂ ಇರಲ್ಲ. ಸೊ ದ್ಯಾಟ್ ಈಸ್ ಲೆಸ್ ರಿಸ್ಕಿ. ಲೆಟ್ಸ್ ಗೋ ಫಾರ್ ಇಕ್ವಿಟಿ ಮಾರ್ಕೆಟ್. ಇಕ್ವಿಟಿ ರೆಪ್ರೆಸೆಂಟ್ಸ್ ಓನರ್ಶಿಪ್. ಇಕ್ವಿಟಿ ಶೇರ್ ಹೋಲ್ಡರ್ ಅಂತ ಹೇಳಿದರೆ ಏನು, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಇಕ್ವಿಟಿ ಶೇರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇಕ್ವಿಟಿ ಶೇರ್ ಅಂದರೆ ಏನು, ಇಕ್ವಿಟಿ ಶೇರ್ ಅಂತ ಹೋಲ್ಡರ್ ಅಂತ ಹೇಳಿದರೆ ಅವರು ಓನರ್ ಆಗ್ತಾನೆ. ಒಂದು ಶೇರ್ನ ಪರ್ಚೇಸ್ ಮಾಡಿ ವಿಲ್ ಬಿಕಮ್ ಅ ಓನರ್ ಆಫ್ ದ ಕಂಪನಿ. ಸೊ ಈ equity shares represents ownership. Equity provides dividends or the potential for the capital gains. So equity shareholder gains ಸಿಗುತ್ತೆ, dividend or capital gains ಸಿಗುತ್ತೆ in return. Investing in the equity market generally carries a higher risk. So equity shareಲ್ಲಿ ಇನ್ವೆಸ್ಟ್ ಮಾಡೋದು ಹೈಯರ್ ರಿಸ್ಕ್ ಇರುತ್ತೆ. ಬಿಕಾಸ್ ಏನಾದರೂ ಲಾಸ್ ಆದರೆ ಇವನಿಗೆ ಡಿವಿಡೆಂಡ್ ಸಿಗಲ್ಲ. ಸೊ ರಿಸ್ಕ್ ವಿಲ್ ಬಿ ಹೈ ಇನ್ ಕೇಸ್ ಆಫ್ equity market compared to debt market. So let us discuss the difference between debt and equity. First, let us discuss the meaning. Debt is a type of source of finance issued with a fixed interest rate and a fixed tenure. ಡೆಟ್ ಅಂತ ಹೇಳಿದರೆ ಇಟ್ಸ್ ಅ ಟೈಪ್ ಆಫ್ ಸೋರ್ಸ್ ಆಫ್ ಫಿನಾನ್ಸ್. ಒಂದು ಸೋರ್ಸ್ ಆಫ್ ಫಿನಾನ್ಸ್ ಆಗಿದೆ. ಏನಕ್ಕೆ ಇಶ್ಯೂ ಮಾಡ್ತಾರೆ, ಇಶ್ಯೂಡ್ ವಿತ್ ಎ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಎ ಫಿಕ್ಸ್ಡ್ ಟೆನ್ಯೂರ್. ಒಂದು ಫಿಕ್ಸ್ಡ್ ಪೀರಿಯಡ್ಗೆ ಇಶ್ಯೂ ಮಾಡ್ತಾರೆ. Equity is a type of source of finance issued against ownership of the company and share in profit. Equity ಅಂತ ಹೇಳಿದರೆ ಏನು, ಇದು ಸೋರ್ಸ್ ಆಫ್ ಫಿನಾನ್ಸ್ಗೆ ಇದನ್ನು ಇಶ್ಯೂ ಮಾಡ್ತಾರೆ ಎಗೇನ್ಸ್ಟ್ ಓನರ್ಶಿಪ್. ಈಕ್ವಿಟಿ ಶೇರ್ ಹೋಲ್ಡರ್ ಏನಾಗ್ತಾರೆ, ಓನರ್ಶಿಪ್ ಸಿಗುತ್ತೆ ಅವರಿಗೆ ಕಂಪನಿ, ಆ್ಯಂಡ್ ಶೇರ್ ಇನ್ ದ ಪ್ರಾಫಿಟ್, ಅವ್ರಿಗೆ ಪ್ರಾಫಿಟಲ್ಲಿ ಶೇರ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಇಸ್ ಟೈಮ್ ಸ್ಪ್ಯಾನ್. Debt to the time span, debt capital is issued for a period ranging from 1 to 10 years. ಇದ್ರು 1 to 10 years ಡೆಟ್ಟನ್ನು ಇಶ್ಯೂ ಮಾಡ್ತಾರೆ. Equity capital is issued comparatively for a longer time horizon. ಇದ್ರದ್ದು ಇಕ್ವಿಟಿ ಶೇರ್ ಕ್ಯಾಪಿಟಲ್ದು ಪೀರಿಯಡ್ ಲಾಂಗರ್ ಟೈಮ್ ಆಗಿರುತ್ತೆ ಕಂಪೇರ್ಡ್ ಟು ಡೆಟ್ ಈಕ್ವಿಟಿ. ನೆಕ್ಸ್ಟ್ ಒನ್ ಇಸ್ ರಿಟರ್ನ್. ಸೊ ಡೆಟ್ ಹೋಲ್ಡರ್ಗೆ ಏನು ರಿಟರ್ನ್ ಸಿಗುತ್ತೆ, ಡೆಟ್ ಕ್ಯಾಪಿಟಲ್ ಆ್ಯಸ್ ಎ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ದ ಎಂಟೈರ್ ಅಮೌಂಟ್ ಇಸ್ ರೀಪೇಯೇಬಲ್. ಏನು ಇನ್ವೆಸ್ಟ್ ಮಾಡಿರ್ತಾರೆ ಆ ಎಂಟೈರ್ ಅಮೌಂಟು ಸಿಗುತ್ತೆ ಮತ್ತು ಅವ್ರಿಗೆ ಇಂಟ್ರೆಸ್ಟು ಸಿಗುತ್ತೆ. ಬಟ್ ಇನ್ ಕೇಸ್ ಆಫ್ ಇಕ್ವಿಟಿ, ದ ರೇಟ್ ಆಫ್ ರಿಟರ್ನ್ ಇನ್ ಈಕ್ವಿಟಿ ಕ್ಯಾಪಿಟಲ್ ಈಸ್ ನಾಟ್ ಫಿಕ್ಸ್ಡ್, ಇಟ್ ಡಿಪೆಂಡ್ಸ್ ಅಪಾನ್ ದ ಅರ್ನಿಂಗ್ಸ್ ಆಫ್ ದ ಕಂಪನಿ. ಈಕ್ವಿಟಿ ಕ್ಯಾಪಿಟಲ್ ಹೋಲ್ಡರ್ಗೆ ರಿಟರ್ನ್ ನಾಟ್ ಫಿಕ್ಸ್ಡ್ ಆಗಿರುತ್ತೆ. ಇದು ಫಿಕ್ಸ್ಡ್ ರಿಟರ್ನ್ ಸಿಗಲ್ಲ, ಪ್ರಾಫಿಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಪ್ರಾಫಿಟ್ ಸಿಕ್ಕಿದ್ರೆ ಹೆಚ್ಚು ರಿಟರ್ನ್ ಸಿಗುತ್ತೆ. ಸೊ ಇಟ್ ಇಸ್ ಡಿಪೆಂಡ್ ಆನ್ ದ ಪ್ರಾಫಿಟ್. ನೆಕ್ಸ್ಟ್ ಒನ್ ಇಸ್ ಸೆಕ್ಯೂರಿಟಿ. ಡೆಟ್ ಕ್ಯಾಪಿಟಲ್ ಕ್ಯಾನ್ ಬಿ ಸೆಕ್ಯೂರ್ಡ್ ಅಗೇನ್ಸ್ಟ್ ಆ್ಯನ್ ಅಸೆಟ್ ಆರ್ ಅನ್ಸೆಕ್ಯೂರ್ಡ್. ಡೆಟ್ ಅಂತ ಹೇಳಿದರೆ ಇದ್ರ ಸೆಕ್ಯೂರಿಟಿನೂ ಇರುತ್ತೆ, ಸೆಕ್ಯೂರ್ಡ್ ಮಾಡ್ಕೊಳ್ಬೋದು. ಏನಾದರೂ ಅಗೇನ್ಸ್ಟ್ ಏನಾದರೂ ಅಸೆಟ್ನ ಪ್ರೊವೈಡ್ ಮಾಡಿ ಪಡ್ಕೊಂಡು
ಸೆಕ್ಯೂರ್ ಮಾಡ್ಕೊಳ್ಬೋದು. ಸಮ್ಟೈಮ್ಸ್ ಇದು ಅನ್ಸೆಕ್ಯೂರ್ಡ್ ಆಗಿ ಕೂಡ ಇರುತ್ತೆ. ಈಕ್ವಿಟಿ ಕ್ಯಾಪಿಟಲ್ ಇಸ್ ಅನ್ಸೆಕ್ಯೂರ್ಡ್ ಸಿನ್ಸ್ ಓನರ್ಶಿಪ್ ಇಸ್ ಪ್ರೊವೈಡೆಡ್ ಇನ್ಸ್ಟೆಡ್ ಆಫ್ ಸೆಕ್ಯೂರಿಟಿ. ಈಕ್ವಿಟಿ ಕ್ಯಾಪಿಟಲ್ ಓನರ್ ಏನಾಗಿರ್ತಾರೆ, ಇವರು ಅನ್ಸೆಕ್ಯೂರ್ಡ್ ಆಗಿರ್ತಾರೆ ಬಿಕಾಸ್ ಅವ್ರಿಗೆ ಓನರ್ಶಿಪ್ ಇರುತ್ತೆ. ಓನರ್ಶಿಪ್ ಆಗಿರೋದ್ರಿಂದ ಅವರಿಗೆ ಏನು ಸೆಕ್ಯೂರಿಟಿ ಇರೋಲ್ಲ. ಸೊ ದೇ ಆರ್ ಪ್ರೊವೈಡೆಡ್ ವಿತ್ ಅ ಓನರ್ಶಿಪ್ ಇನ್ಸ್ಟೆಡ್ ಆಫ್ ಎನಿ ಸೆಕ್ಯೂರಿಟಿ. ನೆಕ್ಸ್ಟ್ ಒನ್ ಇಸ್ ರಿಸ್ಕ್. ಇಟ್ ಈಸ್ ಲೆಸ್ ರಿಸ್ಕಿ and in case of equity it is having higher risk compared to debt equity. ನಾನು ಮೊದಲೇ ಹೇಳಿದೆ ಇಟ್ ಈಸ್ ಲೆಸ್ ರಿಸ್ಕಿ ಬಿಕಾಸ್ ಅವ್ರಿಗೆ ಪ್ರಾಫಿಟ್ ಆಗಿಲ್ಲ ಅಂದ್ರೂ ಇಂಟ್ರೆಸ್ಟ್ ಸಿಗುತ್ತೆ. ಇನ್ ಕೇಸ್ ಆಫ್ ಲಾಸ್ ಆಲ್ಸೋ ದೇ ವಿಲ್ ಗೆಟ್ ಅ ಇಂಟ್ರೆಸ್ಟ್, ಬಟ್ ಇನ್ ಕೇಸ್ ಆಫ್ ಇಕ್ವಿಟಿ ಇಫ್ ಎನಿ ಲಾಸ್ ಅಕರ್ಸ್ ದೇ ವಿಲ್ ನಾಟ್ ಗೆಟ್ ಅ ಎನಿ ರಿಟರ್ನ್ ಬಿಕಾಸ್ they are the owners of the company. Next one is instrument. The instrument used to raise debt are loans, bonds or debentures etc. Under the debt investment, the different types of instruments are loans, bonds, debentures. ಇದೆಲ್ಲ different types of instruments ಆಗಿದೆ. Under equity, the instruments used to raise funds are shares. Shares ಅಂತ ಹೇಳಿದರೆ equity shares. Equity sharesನ ಇಶ್ಯೂ ಮಾಡಿ equity borrow ಮಾಡ್ತಾರೆ. Next is status. Debt is considered a lender to the organization. ಡೆಟ್ ಅಂತ ಹೇಳಿದರೆ ಏನು, ಅವರು ಲೆಂಡರ್ ಟು ದ ಆರ್ಗನೈಸೇಷನ್. ಅವ್ರು ಏನು ಮಾಡ್ತಾರೆ, ಲೆಂಡ್ ಮಾಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಬಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಕನ್ಸಿಡರ್ಡ್ ಓನರ್ಸ್ ಆಫ್ ದ ಆರ್ಗನೈಸೇಷನ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಾಗಿರ್ತಾರೆ, ಅವರು ಓನರ್ಸ್ ಆಫ್ ದ ಆರ್ಗನೈಸೇಷನ್ ಆಗಿರ್ತಾರೆ. ನೆಕ್ಸ್ಟ್ ಒನ್ ಇಸ್ ಓನರ್ಶಿಪ್. ಇನ್ ಡೆಟ್ ಓನರ್ಶಿಪ್ ಇಸ್ ನಾಟ್ ಸ್ಯಾಕ್ರಿಫೈಸ್ಡ್. ಓನರ್ಶಿಪ್ ಇಲ್ಲಿ ಸ್ಯಾಕ್ರಿಫೈಸ್ ಮಾಡಲ್ಲ, ಡೆಟ್ ಹೋಲ್ಡರ್ಗೆ ಓನರ್ಶಿಪ್ ಸಿಗಲ್ಲ. But in case of equity, ownership gets distributed among different shareholders according to their shareholdings. ಅವ್ರಿಗೆ ಎಷ್ಟು ಶೇರ್ ಹೋಲ್ಡಿಂಗ್ಸ್ ಇದೆ ಅದರ ಆಧಾರದ ಮೇಲೆ ಅವರಿಗೆ ಓನರ್ಶಿಪ್ನ ಪ್ರೊವೈಡ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಒನ್ ಇಸ್ ಸೋರ್ಸ್. ಅವ್ರಿಗೆ ಎಲ್ಲಿಂದ ಇನ್ಕಮ್ ಸಿಗುತ್ತೆ, ಸೋರ್ಸ್ ಹೇಗೆ ಕಲೆಕ್ಟ್ ಮಾಡ್ತಾರೆ ಡೆಟ್ಟಲ್ಲಿ. ಇಟ್ಸ್ ಅ ಲೋನ್ಸ್ ಕ್ಯಾನ್ ಬಿ ಟೇಕನ್ ಫ್ರಮ್ ಬ್ಯಾಂಕ್ಸ್. ಲೋನ್ನ ತಗೊಳ್ಳೋದ್ರಿಂದ ಡೆಟ್ಟನ್ನು ಕಲೆಕ್ಟ್ ಮಾಡ್ತಾರೆ. ಡೆಟ್ ಅಂತ ಹೇಳಿದರೆ ಏನು, ಸಾಲ. ಸೊ ಲೋನ್ ಇಸ್ ಒನ್ ಆಫ್ ದ ಫಾರ್ಮ್ ಆಫ್ debt. And debentures and bonds can be issued to various institutions and the general public. And debentures ಮತ್ತು ಬಾಂಡ್ಸ್ನ ಇಶ್ಯೂ ಮಾಡೋದ್ರ ಮೂಲಕನೂ ಏನು ಡೆಟ್ಟನ್ನು ಕಲೆಕ್ಟ್ ಮಾಡ್ಬೋದು. ಎಲ್ಲಿಂದ ಕಲೆಕ್ಟ್ ಮಾಡ್ತಾರೆ, ಪಬ್ಲಿಕ್ಕಿಂದ ಮತ್ತು ವೇರಿಯಸ್ ಇನ್ಸ್ಟಿಟ್ಯೂಷನಿಂದ ಡೆಟ್ಟನ್ನು ಕಲೆಕ್ಟ್ ಮಾಡ್ತಾರೆ. ದ ಸೋರ್ಸ್ ಆಫ್ ಇಕ್ವಿಟಿ ಈಸ್ ಇಶ್ಯೂವಿಂಗ್ ಶೇರ್ಸ್ ಟು ದ ಪಬ್ಲಿಕ್. ಬೈ issuing shares to the public they will collect a fund. That is a source of finance in case of equity. ಸೊ ನಿಮಗೆ ಡಿಫ್ರೆನ್ಸ್ ಅರ್ಥ ಆಗಿದೆ, ಏನು ಡೆಟ್ ಮತ್ತು ಏನು ಈಕ್ವಿಟಿ ಅಂದರೆ ಏನು, ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ದು ಡಿಫ್ರೆನ್ಸಸ್ ಅರ್ಥ ಆಗಿದೆ. ಸೊ ಇನ್ವೆಸ್ಟರ್ ಏನು ಮಾಡ್ತಾನೆ, ಎರಡರಲ್ಲೂ ಕೂಡ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಈಕ್ವಿಟಿಯಲ್ಲೂ ಕೂಡ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಆ್ಯಂಡ್ ಡೆಟ್ಟಲ್ಲಿ ಕೂಡ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಇನ್ವೆಸ್ಟರ್ ಏನು ಮಾಡ್ತಾನೆ, ಅವನಿಗೆ ಇನ್ವೆಸ್ಟರ್ ಏನು ಪ್ರಿಫರ್ ಮಾಡ್ತಾನೋ, ಅವನಿಗೆ ಏನು ಅನಿಸುತ್ತೋ ಅದರ ಆಧಾರದ ಮೇಲೆ ಅವನು ಇನ್ವೆಸ್ಟ್ ಮಾಡ್ತಾನೆ. ಅಕಾರ್ಡಿಂಗ್ ಟು ಇಸ್ ಓನ್ ಪ್ರಾಸ್ಪೆಕ್ಟಿವ್ ಹಿ ವಿಲ್ ಮೇಕ್ ಎ ಇನ್ವೆಸ್ಟ್ಮೆಂಟ್. ಸೊ ದ ಇನ್ವೆಸ್ಟರ್ಸ್ ಪ್ರಾಸ್ಪೆಕ್ಟಿವ್ ವಿಲ್ ಡಿಪೆಂಡ್ಸ್ ಅಪಾನ್ ಒನ್ ಟು ಅನದರ್. ಸೊ ಅವ್ರಿಗೆ ಏನು ಅನಿಸುತ್ತೆ ಅವರ ಅನಿಸಿಕೆ ಆಧಾರದ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಕನ್ಕ್ಲೂಷನ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.